ಇದು ಸ್ವಲ್ಪ ಉದ್ದ ಇದೆ ಇಟ್ಕೊಳ್ಳೋಕ್ಕೆ. ಅದಕ್ಕೆ ಇದಕ್ಕೆ 350 ರೂಪಾಯಿ, ಅಂದರೆ ಹತ್ತತ್ರ 200 ರೂಪಾಯಿ ಈ ಒಂದು ಚಿಕ್ಕ ಸ್ಪೂನ್ಗೆ. ಇದು ತಿಂದಿದ ತಕ್ಷಣ ಬಾಯಿಗೆ ಒಂದು ಹೊಸ ಫ್ಲೇವರ್ ಸಿಗ್ದಂಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈಗ ಸಿಟಿ ಸೆಂಟರ್ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಭಾನುವಾರ ಅಂತ. ನನ್ನ ಜೊತೆ ನೀವು ಸಿಟಿನ ಸುತ್ತೂರಂತೆ ಬನ್ನಿ ಗೈಸ್. ನಾನು ನೋಡಿ ಇಲ್ಲಿ H&B ಅಂತ ಒಂದು ಶಾಪ್ ಬಂದಿದ್ದೀನಿ. H&B ಅಂದರೆ ಹೋಲ್ಯಾಂಡ್ ಆ್ಯಂಡ್ ಬ್ಯಾರೆಟ್ ಅಂತ. ಸೊ ಇಲ್ಲಿ ನೋಡಿ ಎಲ್ಲ ಥರ ಮಾಯ್ಶ್ಚರೈಸಿಂಗ್ ಕ್ರೀಮ್ ಸಿಗುತ್ತೆ. ಬಟ್ ಇದು ಈ ಒಂದು ಶಾಪ್ದು ಸ್ಪೆಷಾಲಿಟಿ ಏನು ಅಂದರೆ ಹೆಲ್ತ್ ರಿಲೇಟೆಡ್ ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಐಟಮ್ಸು ಸಿಕ್ಕಾಪಟ್ಟೆ ಜಾಸ್ತಿ. ಬನ್ನಿ ಅಲ್ಲಿ ಹೋಗ್ತಾ ಒಳಗಡೆ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ಬಟ್ ನಾನು ನಿಮಗೆ ತೋರಿಸ್ಬೇಕಾಗಿರೋದು ಈ ಒಂದು ಸೆಕ್ಷನ್. ನೋಡಿ, ಪ್ರೋಟೀನ್ ಪೌಡರ್ಸ್, ವೇ ಪ್ರೋಟೀನ್ ಪೌಡರ್ಸ್, ಡಯಟ್ ಪೌಡರ್ಸ್ ಎಲ್ಲ ಸಿಗುವಂತಹ ಜಾಗ ಇದು. ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ಬಂದು ಇಲ್ಲಿ ಒಂದು ಕೌಂಟರ್ ಇದೆ ನೋಡಿ. ಎಲ್ಲ ಎನರ್ಜಿ ಡ್ರಿಂಕ್ ಇದು, ನ್ಯಾಚುರಲಿ ಮೇಡ್, ಫ್ರೂಟ್ಸಿಂದ ಮಾಡಿರುವ ನ್ಯಾಚುರಲ್ ಡ್ರಿಂಕ್ಸ್. ಮತ್ತು ನೋಡಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಕಾಣಿಸ್ತದೆ ಅಲ್ವಾ? ನೋಡಿ, ವಾಲ್ನಟ್ಸು, ಕ್ಯಾಶ್ಯೂ, ಮತ್ತು ಈ ನೋಡಿದು ಪೈನಾಪಲ್ ಮತ್ತು ಪಪಾಯ ಚಂಕ್ಸ್ ಇದು. ಅದು ಬಿಟ್ಟರೆ ಇಲ್ಲಿ ಕ್ರ್ಯಾನ್ಬೆರೀಸ್ ಇದೆ, ಇದು ಫ್ರೂಟ್ ಇದು. ರೈಸನ್ಸ್ ನೋಡಿ ನೀಟಾಗಿ ಪ್ಯಾಕ್ ಮಾಡಿ ಚೆನ್ನಾಗಿಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡಿ ಲಿವರ್ ಆಯಿಲ್ ಅಂತೆ ಕ್ಯಾಪ್ಸ್ಯೂಲ್ಸ್ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ ವೈಟಮಿನ್ಸ್ಗೆ ಬಿದ್ದೋಯ್ತಲ್ಲ ಗುರು, ಎತ್ತು ವಾಪಸ್ ಇಟ್ಬಿಡ್ತೀನಿ ಗೈಸ್. ನಾನು ಇಲ್ಲೊಂದು ಅಂಗಡಿಗೆ ಬಂದಿದ್ದೀನಿ ಆಯಿತಾ. ನೋಡಿ ಇಲ್ಲಿ ಬ್ಯಾಂಬೂಯಿಂದ ಮಾಡಿರೋದು ಕೆಲವೊಂದು ಐಟಮ್ಸ್ ಇದೆ. ಇಲ್ಲಿ ನೋಡಿ ಹೇಗಿದೆ ಇದು. ಇದಕ್ಕೆ ಎಷ್ಟು ರೇಟ್ ಗೊತ್ತಾ? ಇದಕ್ಕೆ 300 ರೂಪಾಯಿ ಅಂತೆ. ಈಗ ಒಂದು ಚಿಕ್ಕ ಒಂದು ಪೀಸ್ಗೆ 300 ರೂಪಾಯಿ ಅಂತೆ. ಇಲ್ಲಿ ನೋಡಿ, ಇದು ಎಣ್ಣೆ ಹಾಕೋಕ್ಕೆ ಅಡುಗೆ ಮಾಡಬೇಕಾದ್ರೆ ಇದರೊಳಗಡೆ ಎಣ್ಣೆ ಫಿಲ್ ಮಾಡಿ ಇದನ್ನು ಕ್ಯಾಪ್ನ ಈ ಥರ ಕ್ಲೋಸ್ ಮಾಡಿ ಮೇಲ್ಗಡೆ ಈ ಕ್ಯಾಪ್ನ ಓಪನ್ ಮಾಡಿ ಎಣ್ಣೆ ಹಾಕೋದು. ಇದು ಆ್ಯಕ್ಚುಲಿ ಸೆರಾಮಿಕ್. ಈ ಐಟಮ್ ಪಕ್ಕ ನಮ್ಮ ಮನೇಲಿ 1 ವಾರಕ್ಕಿಂತ ಮೇಲೆ ಬರೋಲ್ಲ, ಬಿದ್ದು ಹೊಡೆದೋಗುತ್ತೆ, ಡೌಟೇ ಇಲ್ಲ. ಇದು ನೋಡಿ ಸ್ಪೂನ್ ಹೇಗಿದೆ, ಚಿಕ್ಕ ಸ್ಪೂನ್ ಇದು. ಅದೇ ಮಸಾಲೆ ಹಾಕ್ತೀವಲ್ವ, ಮಸಾಲೆ ಹಾಕ್ಬೇಕಾದ್ರೆ ಯೂಸ್ ಮಾಡುವಂಥ ಸ್ಪೂನ್ಸ್ ಇದು. ಒಂದು ಪೀಸ್ಗೆ 1.54 ಪೌಂಡ್ಸ್ ಹಾಕಿದ್ದಾರೆ, ಅಂದರೆ ಹತ್ತತ್ರ 200 ರೂಪಾಯಿ ಈ ಒಂದು ಚಿಕ್ಕ ಸ್ಪೂನ್ಗೆ. ಕರ್ಮಕಾಂಡ. ನೋಡಿ ಮಸಾಲೆಗಳನ್ನ ಯಾವ ಥರ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಇದು ಸಿನಮನ್ ಪೌಡರ್ ಅಂತೆ. ಮತ್ತು ಇಲ್ಲಿ ನೋಡಿ ಮಿಕ್ಸ್ಡ್ ಪೆಪ್ಪರ್ ಇದೆ. ಓಪನೇ ಆಗಿಬಿಡ್ತು, ವಾಪಸ್ ಇಟ್ಬಿಡೋಣ, ನಮಗೆ ಬೇಡ ಅದು. ಇಲ್ಲಿ ನೋಡಿ ಡಿಶ್ ಬ್ರಷ್ ಅಂತ ಇದು, ಅಂದರೆ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ಬ್ರಷ್. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ನಾನು ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಬ್ರಷ್ನ ನೋಡಿರಲಿಲ್ಲ. ನೋಡಿ ಇದಕ್ಕೂ ಆಲ್ಮೋಸ್ಟ್ 200 ರೂಪೀಸ್ ಅಂತ ಈ ಥರ ಬ್ರಷ್ಗೆ. ಡಿಶ್ ವಾಶ್ ಲಿಕ್ವಿಡ್ ಇದೆ ಇಲ್ಲಿ. ನೋಡಿ ಇಲ್ಲಿ ಡಿಫ್ರೆಂಟಾಗಿ ಇನ್ನೊಂದು ಥರ ಬ್ರಷ್ ಇದೆ. ಇದು ಸ್ವಲ್ಪ ಉದ್ದ ಇದೆ ಇಟ್ಕೊಳ್ಳೋಕ್ಕೆ. ಅದಕ್ಕೆ ಇದಕ್ಕೆ 350 ರೂಪಾಯಿ, ಇದಕ್ಕೆ 200 ರೂಪಾಯಿ, ಇದಕ್ಕೆ 350 ರೂಪಾಯಿ. ಪಾತ್ರೆ ತೊಳೆಯೋ ಬ್ರಷ್ ಇದು. ದುಡ್ಡು ಏನೆಲ್ಲ ಮಾಡಿ ದುಡ್ಡು ಮಾಡ್ಬೋದಲ್ವಾ? ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಾಫಿ ಕಪ್ಸ್ ಇದೆ ಆಯಿತಾ. ಕೊಡಿಲಿ ನೋಡಿ, ಈ ಕಾಫಿ ಕಪ್ ತೊಗೋಬೇಕಂತ ಇವಾಗ ಇವಳಿಗೆ. ಯಾಕೆ ಅಂದರೆ ನನ್ನ ಕೈಯಿಂದ ರೀಸೆಂಟಾಗಿ ಕಾಫಿ ಕಪ್ ಬಿದ್ದು ಹೊಡೆದೋಯ್ತು. ಅದಕ್ಕೆ ಇವಾಗ ಟ್ಯಾಕ್ಸ್ ನನಗೆ 2 ಕಾಫಿ ಕಪ್ ತೊಗೋಬೇಕು ಈ ಥರದ್ದು. ಒಂಥರ ಚೆನ್ನಾಗಿದೆ ಕಲರ್ ಇದು, ತೊಗೊಳ್ಳೋಣ. ನೋಡಿ ಗೈಸ್, 2 ಕಪ್ಪು ತೋರಿಸೆ. ನೋಡಿ ಗೈಸ್, 2 ಕಪ್ನ ಕೈಯಲ್ಲಿ ಹಿಡ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದಾಳೆ ತೊಗೊಳಕ್ಕೆ. ಗೈಸ್ ಕ್ಯಾಂಡಲ್ ಕಲೆಕ್ಷನ್ಸ್ ನೋಡಿ ಹೇಗಿದೆ. ಯಾರಿಗೆ ಕ್ಯಾಂಡಲ್ಸ್ ಬೇಕು, ಎಲ್ಲ ಫ್ರೇಗ್ರೆನ್ಸ್ ಕ್ಯಾಂಡಲ್ಸ್ ಇದು. ನೋಡಿ ಇಲ್ಲಿ ಹೇಗಿದೆ ನೋಡಿ ಕ್ಯಾಂಡಲ್ಸ್. ಗೈಸ್ ನೋಡಿ, ಇದನ್ನು ನೋಡಿದ ತಕ್ಷಣ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಎಕ್ಸಾಮ್ ಪ್ಯಾಡ್ ಇದೆಯಲ್ಲ, ಇದು ಚಿಕ್ಕದಾಗಿದೆ ಸೈಜು. ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಎಕ್ಸಾಮ್ ಪ್ಯಾಡ್ ಯೂಸ್ ಮಾಡಿದ್ದೀರಾ ಅಂತ. ಈಗೆಲ್ಲ ಬುಕ್ಲೆಟ್ಸ್ ಬರುತ್ತೆ ಅನಿಸುತ್ತೆ. ಬಟ್ ನಾವೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಈ ಥರ ಎಕ್ಸಾಮ್ ಪ್ಯಾಡ್ ಮೇಲೆ ಪೇಪರ್ ಇಟ್ಕೊಂಡು ಬರಿತಾ ಇದ್ದಿದ್ದು. ಚಿಕ್ಕದಾಗಿದೆ, ಇದು ಕ್ಯೂಟಾಗಿದೆ.
ನಾನು ಇನ್ನೂ ನೋಡ್ತಾ ಇದ್ದೀನಿ ಚಾಕ್ಲೇಟ್ಸ್ ಏನೇನಿದೆ ಅಂತ ಹೇಳಿ ಆಲ್ರೆಡಿ ಬಂದು ಬಿಲ್ ಹಾಕ್ಸ್ತಾ ಇದ್ದಾಳೆ. ಬನ್ನಿ ಎಷ್ಟಾಗಿದೆ ನೋಡೋಣ 2 ಕಪ್ಗೆ. ಇದು ನೋಡಿ ಬಿಲ್ ಮಾಡಾದ್ಮೇಲೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಜಾಗ ಕೊಟ್ಟಿದ್ದಾರೆ ಇಲ್ಲಿ ಟೇಬಲ್ ಮೇಲೆ. ನೀಟಾಗಿ ನೋಡಿ ಆ ಥರ ಪೇಪರ್ಸ್ ಇದೆ ಇಲ್ಲಿ. ಸೊ ಪೇಪರ್ ಮೇಲೆ ಕಪ್ ಅಥವಾ ನಾವು ಏನು ಐಟಮ್ ಪರ್ಚೇಸ್ ಮಾಡ್ತೀವೋ ಮಾಡಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಸೊ ಈ 2 ಕಪ್ಗೆ 700 ರೂಪಾಯಿ. 1 ಕಪ್ ಹೊಡೆದಾಕಿದ ತಪ್ಪಿಗೆ ಇವಾಗ 700 ರೂಪಾಯಿ ಟ್ಯಾಕ್ಸ್. ಗೈಸ್, H&M ಇಂದ ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇಲ್ಲ, ಇಷ್ಟನೇ ಆಗಲಿಲ್ಲ. ಇದೇನೋ ಇತ್ತೀಚೆಗೆ ಒಳ್ಳೆ ಬಟ್ಟೆಗಳ ಕಲೆಕ್ಷನ್ಸೇ ಬರ್ತಾಯಿಲ್ಲ H&Mಲ್ಲಿ. ಸೊ ಈಗ ಇಲ್ಲಿ ಇನ್ನೊಂದು ಶಾಪ್ ಇದೆ ಮುಂದ್ಗಡೆ, ಅದರೊಳಗಡೆ ಹೋಗ್ತಾ ಇದ್ದೀನಿ. ಏನಿದೆ ನೋಡೋಣ ಒಳಗಡೆ ಹೇಗಿದೆ ಕಲೆಕ್ಷನ್ಸ್ ಅಂತ. ಸೊ ಇಲ್ಲಿ ನ್ಯೂ ಲುಕ್ ಅಂತ ಒಂದು ಸ್ಟೋರ್ ಇದೆ. ಸೊ ಇದರೊಳಗಡೆ ಹೋಗಿ ಕಲೆಕ್ಷನ್ಸ್ ಚೆನ್ನಾಗಿದೆಯಾ ನೋಡಬೇಕು. ಸೊ ಗೈಸ್, ಈ ಅಂಗಡಿಯಲ್ಲೂ ಏನೂ ಕಲೆಕ್ಷನ್ಸ್ ಇಲ್ಲ. ಏನೋ ಬಟ್ಟೆಗಳು ಯಾವುದು ಚೆನ್ನಾಗಿಲ್ಲ ಯಾವ ಅಂಗಡಿಗೆ ಹೋದ್ರೂ. ಅದಕ್ಕೆ ಈಗ ವಾಪಸ್ ಕೆಳಗಡೆ ಹೋಗಿ ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿ ಸ್ವೀಟ್ ಕಾರ್ನ್ ಮಾರ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಈಗ. ತುಂಬ ದಿವಸ ಆಯಿತು ಸ್ವೀಟ್ ಕಾರ್ನ್ ತಿಂದು. ಸ್ವೀಟ್ ಕಾರ್ನ್ ತೊಗೊಂಡಿದ್ದಾಗಿದೆ, ತಿನ್ಕೊಂಡೀಗ ಆಚೆ ಹೋಗೋಣ ಇಲ್ಲಿಂದ. ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವೀಟ್ ಕಾರ್ನ್ ತಿನ್ನೋಕ್ಕೆ. ಇದು ತಿಂದಿದ ತಕ್ಷಣ ಬಾಯಿಗೆ ಒಂದು ಹೊಸ ಫ್ಲೇವರ್ ಸಿಗ್ದಂಗೆ, ಅದಕ್ಕೋಸ್ಕರ ಇದೊಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಗೈಸ್, ನಾನು B&M ಅಂತ ಒಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು. ಇಲ್ಲಿ ನೋಡಿ ಹಾಟ್ ವೀಲ್ಸ್ ಇದೆ. ಕಲೆಕ್ಷನ್ ಮಾಡೋರಿಗೆ ಚೆನ್ನಾಗಿರುತ್ತೆ ಶಾಪ್ ಮಾಡೋಕ್ಕಿಲ್ಲಿ. ಗೈಸ್, ನಾನಿಲ್ಲಿ ಟೂಲ್ಸ್ ತೊಗೊಳ್ಳೋಣ ಅಂತ ಬಂದೆ ಆಯಿತಾ. ನನಗೆ ಆ್ಯಕ್ಚುಲಿ ಪ್ಲಯರ್ಸ್ ಬೇಕಾಗಿತ್ತು. ನೋಡಿ ನನಗೆ ಇದೊಂದೇ ಒಂದು ಪೀಸ್ ಬೇಕು, ಬಟ್ ಇವರು 2 ಸೇರಿಸಿ ಮಾಡ್ತಾಯಿದ್ದಾರೆ. ಇದು ಪ್ಲಯರ್ ಮತ್ತು ಕಟರ್ 2 ಸೇರಿ 550 ರೂಪೀಸ್ ಅಂತೆ, ಅಂದರೆ 5 ಪೌಂಡ್ಸ್ ಇದೆ. ನನಗೆ ಇದೊಂದೇ ಒಂದು ಬೇಕು, ಸಿಂಗಲ್ ಪೀಸ್ ಸಿಗ್ತಾ ಇಲ್ಲ. ನೋಡೋಣ ಬೇರೆ ಏನಾದ್ರು ಇದೆಯೇನೋ. ಸಿಂಗಲ್ ಪೀಸ್ ಸಿಗಲಿಲ್ಲ ಗೈಸ್, ಅದಕ್ಕೆ ಇದನ್ನೇ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಈ ಕಟರ್ ಉಪಯೋಗ ಇಲ್ಲ, ಆ ಪ್ಲಯರ್ ಮಾತ್ರ ಬೇಕಾಗಿರೋದು. ಬಟ್ ಸಿಂಗಲ್ ಪೀಸ್ ಮಾರ್ತಾ ಇಲ್ಲ ಇವರು, ಅದಕ್ಕೋಸ್ಕರ 2 ತೊಗೊಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಯಾವತ್ತಾದರೂ ಉಪಯೋಗ ಆಗ್ಬೋದು. ಸೊ ಗೈಸ್, ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಾಯಿತು. ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸುವ ಟೈಮ್ ಕೂಡ ಆಯಿತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.